ಏ ದನ ಕೈರ ಮೊಬೈಲ್ ಬಿಡ್ರಿ ಅವನು. ಎಷ್ಟು ಮೊಬೈಲ್ ಯೂಸ್ ಮಾಡ್ತೀರ ಹಂಗ? ಹಾಂ ಹೇಳಿ ಸಾಕಾಯ್ತು ನಿಮಗೆ. ನಿಮ್ಮ ಮೊಬೈಲ್ ಸೀಸ್ ಮಾಡೋದು ಭಾಳತ್ತಲ್ಲ. ನಾಳೆ ನಿಮ್ಗೆ ಏನಾರೇ ಮೆಸೇಜ್ ಬಂದಿರ್ತಾವೆ ಜಿಮೇಲ್ ಹಿಡಿಯೋದು. ಸುಮ್ಮನೆ ಹೆಚ್ಚ ಕಡಿಮೆ ಸಮಸ್ಯೆ ಯಾವ ಬರ್ತದೆ ನೀವು ಮೊಬೈಲ್ ಇಸ್ಕೊಂಗಿಲ್ಲ. ಸ್ನೇಹಿತರೆ ಟೈಮ್ ನೋಡ್ಕೋಬೋದು. ಟೈಮ್ 3:25 ಮಧ್ಯಾಹ್ನ 3:25 ಆಗೈತಿ. ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಡೌಟ್ ಇರತ್ತೆ, ನಮ್ಮ ಅಕಾಡೆಮಿ ಒಳಗೆ ಕ್ಲಾಸಸ್ ಯಾವ ರೀತಿ ನಡೆಯಾಕತ್ತಿರ್ತಾವೆ ಮತ್ತು ಫಿಸಿಕಲ್ ಹುಡುಗರು ಏನು ಮಾಡಾಕತ್ತಿರ್ತಾರೆ ಈ ಟೈಮ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲರೂ ಶೇರ್ ಮಾಡಿರಿ. ಒಂದು ಆರ್ಮಿ ಕೋಚಿಂಗ್ ಸೆಂಟರ್ ಐತೆ ಅಂದಾಗ ನಮ್ಮ ಅಕಾಡೆಮಿ ಒಳಗೆ ಯಾವ ಥರ ಅಪ್ಡೇಟ್ ಐತಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ. ಫಿಸಿಕಲ್ ಹುಡುಗರು ಒಂದಿಷ್ಟು ಮಕ್ಕೊಂದಾರ, ಒಂದಿಷ್ಟು ಮಂದಿ ಮೊಬೈಲ್ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಮಧ್ಯಾಹ್ನ 3:30 ಆದ್ರೆ SSGD ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಸ್ಟಾರ್ಟ್ ಅದಾವ. ಯಾವ ರೀತಿ ಸ್ಟಾರ್ಟ್ ಅದಾವ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬರ್ರಿ. ಎಸ್, ಈಗ ತಾನು ನೋಡ್ಕೋಬೋದು. ಆಗಸ್ಟ್ 10ನೇ ತಾರೀಕು ನಮ್ಮ GS ಕೋಚಿಂಗ್ ಸೆಂಟರ್ ಒಳಗೆ SSGD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಒಂದಿಷ್ಟು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಕ್ಲಾಸಸ್ಸಲ್ಲಿ ಯಾವ ರೀತಿ ಸ್ಟಾರ್ಟ್ ಆಗಿದಾವೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಬರ್ರಿ. ಓಕೆ, ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಐತ್ರಿ, ಕರೆಕ್ಟಾಗಿ ನೋಡ್ಬೋದು. ಓಕೆ, ಕವರ್ ಮಾಡ್ಕೊಂಬರ್ರಿ. ಈಗ ನೋಡ್ಬೋದು ಆಗಸ್ಟ್ ತಾರೀಕು 11 ಐತಿ. ಭಾಳಷ್ಟು ಮಂದಿ ಸರ್ ಇನ್ನೂ SSGD ಅಡ್ಮಿಷನ್ ಅದ ಕೇಳ್ತಾರೆ. ಆಲ್ರೆಡಿ SSGD ಅಡ್ಮಿಷನ್ ಕ್ಲೋಸ್ ಆಗಿದಾವೆ, ಶೀಟ್ ಎಲ್ಲ ಫುಲ್ ಆಗಿದಾವೆ. ಯಾಕಂದರೆ ಹಾಸ್ಟೆಲೆಲ್ಲ ಫುಲ್ ಆಗೈತೆ ರೀ. ವಿದ್ಯಾರ್ಥಿ ಕಾಟೆಲ್ಲ ಕೊಟ್ಟರು ಕೂಡ ಮತ್ತೆ ನೆಲಕ್ಕೆ ಮಕ್ಕೋತಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದು. ಓಕೆನಾ, ಕಾಟೆಲ್ಲ ಕೊಟ್ಟರು ಎಲ್ಲ ಫುಲ್ ಆಗಿದೆ. ಅದ್ರ ಜೊತೆ ವಿದ್ಯಾರ್ಥಿಗಳು ಯಾವ ರೀತಿ ಸ್ಟಡಿ ಮಾಡ್ತಾರೆ ಒಂದಿಷ್ಟು ಅಂತ ಈಗ ಆಲ್ರೆಡಿ ಒಂದು ಬ್ಯಾಚ್ ಮುಗಿದ ಕ್ಲಾಸ್. ವಿದ್ಯಾರ್ಥಿ ಯಾವ ರೀತಿ ಸ್ಟಡಿ ಮಾಡ್ತಾರೆ ಲೈಬ್ರರಿ ನೋಡ್ಕೋಬೋದು, ನಮ್ಮ GS ಕೋಚಿಂಗ್ ಸೆಂಟರ್ ಲೈಬ್ರರಿ. ಓಕೆ, ಎಸ್. ಓಕೆ, ಇದು ನಮ್ಮ GS ಕೋಚಿಂಗ್ ಸೆಂಟರ್ ಲೈಬ್ರರಿ. ಫಿಸಿಕಲ್ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ತೋರಿಸ್ತಾನೆ ಬರ್ರಿ. ಒಟ್ಟಿನ ನಮ್ಮ GS ಕೋಚಿಂಗ್ ಸೆಂಟರ್ ಹಾಸ್ಟೆಲ್ ಫುಲ್ ಆಗಿಬಿಟ್ಟೈತಿ. ಆದಷ್ಟು ಯಾರು SSGD ಏನು ಅಡ್ಮಿಷನ್ ಮಾಡ್ಬೇಕಂತ ಮಾಡಿರಲಿಲ್ಲ, ನೆಕ್ಸ್ಟ್ ಇನ್ನು ಸೆಪ್ಟೆಂಬರ್ 10ನೇ ತಾರೀಕು ಹೊಸ ಬ್ಯಾಚ್ ಸ್ಟಾರ್ಟ್ ಆಗೈತಿ. ಓಕೆನಾ, ಈಗ ಎಲ್ಲ ಫಿಸಿಕಲ್ ವಿದ್ಯಾರ್ಥಿಗಳು ಹಾಸ್ಟೆಲ್ಲ ಕಾಟೆಲ್ಲ ಫುಲ್ ಆದರೂ ಇಲ್ಲಿ ಸರ್ ಒಂದು ಅವಕಾಶ ಮಾಡಿಕೊಡಿ ಸರ್ ಅನ್ನೋ ಒಂದು ವಿಷಯದಿಂದ ವಿದ್ಯಾರ್ಥಿಗಳನ್ನು ಹೇಳಕ್ಕೆ ಮಕ್ಕೊಂಡಿದ್ದಾರೆ. ಓಕೆ, ಬರ್ರಿ. ಮೊಬೈಲ ಎಷ್ಟು ಮೊಬೈಲ್ ಯೂಸ್ ಮಾಡೋದು ಹೇಳಿತ್ತು ನಿಮ್ಗೆ ಎಲ್ಲರಿಗೂ. ಬಂದಾರ ಮಾಡೋದು ಸೌಂಡ್. ಹಾಂ, ಹೇಳ್ತಿಲ್ಲ ಮೊಬೈಲ್ ಯೂಸ್ ಮಾಡಿಬಿಡತ್ತ. ನಿದ್ದೆ ಮಾಡಿರಿ ಕಾಮಗ. ಇನ್ನು ಸಂಜೆ 5ಕ್ಕೆ PT ಐತಿ. ಬರ್ರಿ, ಮೇನ್ ಹಾಸ್ಟೆಲ್ ತೋರಿಸ್ತು. ಮೇನ್ ಹಾಸ್ಟೆಲ್ದಾಗ ವಿದ್ಯಾರ್ಥಿ ಯಾವ ರೀತಿ ಏನು ಸ್ಟಡಿ ಮಾಡತ್ತಾರೋ ಏನು ಮಾಡತ್ತಾರೋ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಬರ್ರಿ. ಓಕೆನಾ, ಏನು ಮಾಡುತ್ತೆ? ಫೋನ್ ಬಿಟ್ಟು ಮಕ್ಕೋರಿ, ಫೋನ್ ಬಿಟ್ಟು ಮಕ್ಕೋರಿ. ಹೊಸ ಬ್ಯಾಚ ನಿಮ್ಮದು? ಹೊಸ ಬ್ಯಾಚ? ಮತ್ತು ಅದೇನು ಸ್ಟಡಿ ಹೇಳಿತ್ಲ ಎರಡ ಮಗ್ಗಿ ಬರ್ಕೋರಿ ಬರೀ ಆಯ್ತು ರೀ. ಮತ್ತೊಂದಿಷ್ಟು ಮಂದಿ ಮೊಬೈಲ್ ನೋಡತ್ತಿರಲ್ಲ. ಹೆಂಗೆ ನೀವು ಹಿಂಗಾದ್ರೆ ಬಂದು 2 ದಿನ ಆಗಿಲ್ಲ ಮೊಬೈಲ್ ನೋಡತ್ತೀರಿ. ಬರುವಾಗ ಏನು ತಲೆ ಇಟ್ಕೊಂಬಂದಿರಿ? ಓದ್ಬೇಕಂತ ಬಂದಿರಲ್ಲ. ಮತ್ತು ಮಗ್ಗಿ ಇಲ್ಲಿ ಏನಿಲ್ಲ, ಒಟ್ಟು ಫೋನ್ ನೋಡ್ಕೊಂಡು ಕೂತ್ರೆ ಹೆಂಗೆ? ಪೇಪರ್ ಈ ಬುಕ್ಕ ಈಗ ಓಪನ್ ಮಾಡತ್ತಾರೆ ಇವರು. ಬರ್ರಿ, ಇನ್ನೊಂದು ಅಷ್ಟಲ್ಲಿ ತೋರಿಸ್ತೀನಿ.
ಏ ದನ ಕೈರ ಮೊಬೈಲ್ ಬಿಡ್ರಿ ಅವನು ಎಷ್ಟು ಮೊಬೈಲ್ ಯೂಸ್ ಮಾಡ್ತೀರ ಹಂಗೆ ಹಾಂ ಹೇಳಿ ಸಾಕಾಯ್ತು ನಿಮಗೆ ನಿಮ್ಮ ಮೊಬೈಲ್ ಸೀಸ್ ಮಾಡೋದು ಭಾಳತ್ತಲ್ಲ. ನಾಳೆ ನಿಮ್ಗೆ ಏನಾರೇ ಮೆಸೇಜ್ ಬಂದಿರ್ತಾವೆ ಜಿಮೇಲ್ ಹಿಡಿಯೋದು ಸುಮ್ಮನೆ ಹೆಚ್ಚ ಕಡಿಮೆ ಸಮಸ್ಯೆ ಯಾವ ಬರ್ತದೆ ನಿಮ್ಮ ಮೊಬೈಲ್ ಇಸ್ಕೊಂಗಿಲ್ಲ. ಎಷ್ಟು ಫ್ರೀ ಫೈರ್ ಆಡೋದು ಪಬ್ಜಿ ಆಡೋದು ರೀಲ್ಸ್ ನೋಡ್ತಾರ, ಅವ್ರು ಮೆಸೇಜ್ ಮಾಡ್ತಾರ, ಕಾಲ್ ಮಾಡ್ತಾರ, ಪಬ್ಜಿ ಆಡ್ತಾರ. ಇದಕ್ಕೆ ಬೇಕಾಗಿತ್ತಲ್ಲ ಫಿಸಿಕಲ್ದವ್ರು ಹೌದಿಲ್ಲ ನೀವು ಕ್ಲಾಸ್ದವ್ರ ಫಿಸಿಕಲ್ದವ್ರ. ಮತ್ತು ನಾಳೆ ನೀವು ರನ್ನಿಂಗ್ ಹೊಡೆದ ಮೆಡಿಕಲ್ದಾಗ ಹಿಂಗೆ ಆಕೈತೆ ಎಲ್ಲ ಕಣ್ಣಿನ ಭಾಳ ಪ್ರಾಬ್ಲಮ್ ಆಕೈತೆ ನೋಡ್ರಿ. ಚಾರ್ಜ್ ತೆಗಿಯೋದನ ಹಾಂ ಹೆಂಗೆ ಮಾತಾಡ್ತೀವಿ ಫೋನ್ ಆಗದನ ಚಾರ್ಜ್ ಹಾಕೊಂಡ ಮಲ್ಕೋರ್ಲೆ ಮಲ್ಕೋರಿ. ಎಷ್ಟು ಗಂಟೆ ಐತಿ ಪಿ ಟಿ? 5 ಗಂಟೆಗೆ ಐತಿ. ಮತ್ತು ಈ ಟೈಮ್ದಾಗ ನಿದ್ದೆ ಮಾಡ್ಬೇಕು, ನಾವು ರೆಸ್ಟ್ ತೊಗೋಬೇಕು. ಎಲ್ಲ ಎದಕ್ಕೆ ಬೇಕು ಮೊಬೈಲ್ ಅದು ಮಕ್ಕೋರಿ. ಓಕೆ ಸ್ನೇಹಿತರು ನೋಡ್ಕೋಬೋದು ನಮ್ಮ ಅಕಾಡೆಮಿ ಒಳಗೆ ಈ 3:30 ಟೈಮ್ದಾಗ ವಿದ್ಯಾರ್ಥಿಗಳಿಗೆ SSC GD ಮತ್ತು ಯಾರು ಕ್ಲಾಸಸ್ ಪರ್ಪಸ್ ಬಂದಿರ್ತಾರಲ್ಲ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆ ಫಿಸಿಕಲ್ಗೆ ಯಾರು ಬಂದಿರ್ತಾರೆ ಅವರು ಕೂಡ ಡೈಲಿ 2 ಟೈಮ್ ಫಿಸಿಕಲ್ ಇರುತ್ತೆ. ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಡೈಲಿ 2 ಟೈಮ್ ಫಿಸಿಕಲ್ ಇರುತ್ತೆ. ಫಸ್ಟ್ ಯಾರಾದರೂ SSC GD ಆಗಿರ್ಬೋದು, ನೆಕ್ಸ್ಟ್ ಅಗ್ನಿವೀರ ಫಿಸಿಕಲ್ ಆಗಿರ್ಬೋದು, ಯಾರೋ ಬರ್ತಾ ಇದ್ರೆ ಫಿಸಿಕಲ್ ತರಬೇತಿ ಸ್ಟಾರ್ಟ್ ಆಗಿದೆ ಬರ್ಬೋದು. ಅದ್ರ ಜೊತೆಗೆ SSC GD ಪರ್ಪಸ್ ಯಾರಾದರೂ ಎಕ್ಸಾಮ್ ಪರ್ಪಸ್ ಬರ್ತಾ ಇದ್ರೆ ಅವ್ರಿಗೂ ಕೂಡ 10ನೇ ತಾರೀಕು ಹೊಸ ಬ್ಯಾಚ್. ಈ 10ನೇ ತಾರೀಕಲ್ಲ, ಸೆಪ್ಟೆಂಬರ್ 10ನೇ ತಾರೀಕು ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಈಗ ಯಾರಾದರೂ ಫೋನ್ ಮಾಡ್ತಾ ಇದ್ದಾರೆ ಇದೇ ಬ್ಯಾಚಿಗೆ ಬರ್ತಂದ್ರೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಹಾಸ್ಟೆಲ್ ಎಲ್ಲ ಫುಲ್ ಆಗಿದೆ. ತಾವೇನಾದರೂ ಬರ್ಬೇಕನ್ನೋ ಆಸೆ ಇದ್ದರೆ ಸೆಪ್ಟೆಂಬರ್ 10ನೇ ತಾರೀಕು ಹೊಸ ಬ್ಯಾಚಿಗೆ ಬರ್ರಿ. ಆದಷ್ಟು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವೆ, ಅಡ್ಮಿಷನ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.